ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರೇ, ಕಳೆದ 5 ವರ್ಷಗಳಿಂದ ನಿಮ್ಮ ಜೀವನ ನರಕದಂತಾಗಿದೆ. ಕಷ್ಟಗಳ ಸುರಿಮಳೆಯಾಗಿದೆ. ಮನಸ್ಸಿಗೆ ಶಾಂತಿ ಇಲ್ಲ. ಕೆಲಸದಲ್ಲಿ ಅಡಚಣೆಗಳು, ಮನಸ್ಸಿನಲ್ಲಿ ಮನೆಯಲ್ಲಿ ಅಶಾಂತಿ, ಹಣಕಾಸಿನ ಒತ್ತಡ. ಈ ಎಲ್ಲದಕ್ಕೂ ಕಾರಣ ಒಂದು ಹೆಣ್ಣಿನ ಕೆಟ್ಟ ದೃಷ್ಟಿ. ಖಂಡಿತವಾಗಿ ಒಬ್ಬ ಮಹಿಳೆಯ ನಕಾರಾತ್ಮಕವಾದ ಅಂಶಗಳು ತಂತ್ರ ಮಂತ್ರದ ಮೂಲಕ ನಿಮ್ಮ ಜೀವನವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿರುವಂತಹ ಹೆಣ್ಣಿನ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದಲೇ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇದೆಲ್ಲವನ್ನ ಅರ್ಥ ಮಾಡಿಕೊಳ್ಳಲಿ ಎನ್ನುವಂತಹ ಭಾವನೆಯ ಮೂಲಕ ಈ ಒಂದು ಮಾಹಿತಿ ನಿಮ್ಮ ಕಣ್ಣಿಗೆ ಬಿದ್ದಿದೆ. ದೀರ್ಘಕಾಲದಿಂದ ನೀವು ಕಷ್ಟದಲ್ಲೇ ಬರುತ್ತಿದ್ದೀರಾ. ಅವುಗಳನ್ನು ಬಹಳ ಬಾರಿ ನಮ್ಮ ಕರ್ಮಪಾಠ, ನಿರ್ಧಾರಗಳ ತೊಂದರೆ ಅಂತ ನೀವು ತಿಳಿದುಕೊಂಡಿರಬಹುದು. ಆದರೆ ಇದಕ್ಕೆಲ್ಲ ಕಾರಣ ಖಂಡಿತವಾಗಿ ಕುಂಭರಾಶಿಯವರೇ ಒಬ್ಬ ಹೆಣ್ಣಿನ ಕೆಟ್ಟ ದೃಷ್ಟಿಯೇ ಕಾರಣವಾಗಿರುತ್ತೆ. ಆ ಮಹಿಳೆ ಇಲ್ಲಿಯವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಸಂತೋಷಕ್ಕೆ ಕಣ್ಣು ಹಾಕಿ ಕಾಡುತ್ತಿದ್ದಾಳೆ. ನಿಮ್ಮ ರಕ್ತ ಸಂಬಂಧಿಯೇ ಇವರಾಗಿದ್ದಾರೆ. ಅವರ ಹೆಸರು ಕೇಳಿದ ತಕ್ಷಣ ನಿಮ್ಮ ಆತ್ಮವೇ ನಡುಗುತ್ತದೆ. ಇದು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹದ ಮೂಲಕ ನಿಮ್ಮ ಮನೆಯವರೆಗೂ ತಲುಪಿರುವಂತಹ ಮಾಹಿತಿಯಾಗಿದೆ. ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಮಾರ್ಚ್ 3ನೇ ತಾರೀಕು ಶಕ್ತಿಯುತವಾಗಿರುವ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಬಂದಿರೋದ್ರಿಂದ ಅದರ ಒಳಗೆ ನೀವು ಆ ಮಹಿಳೆಯ ಬಗ್ಗೆ ತಿಳಿದುಕೊಂಡು ನಿಮ್ಮ ಮನೆಯಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ರೂಪಿಸಿಕೊಳ್ಬೇಕು. ಇಲ್ಲವಾದಲ್ಲಿ ಆ ಒಂದು ಕಪ್ಪು ಮಂತ್ರ, ಮಾಟಗಳು, ತಂತ್ರಗಳು ನಿಮ್ಮನ್ನ ನೇರವಾಗಿ ತೊಂದರೆಗೆ ಸಿಲುಕಿಸುತ್ತದೆ. ಹಲವಾರು ವರ್ಷಗಳವರೆಗೂ ಕೂಡ ನೀವು ಇದರಿಂದ ಚೇತರಿಸಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ನಾನಾ ರೀತಿಯ ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದೇ ಉದ್ದೇಶದಿಂದ ನಾನು ನಿಮಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಇವತ್ತಿನ ಮುಂಚೆ ಈ ಒಂದು ವಿಡಿಯೋವನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಖಂಡಿತವಾಗಿ ಒಂದು ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಆ ಹೆಣ್ಣಿನ ಮಾಯಾಜಾಲದಿಂದ ಹೊರಬರೋದಕ್ಕೆ ಇರುವಂತಹ ಪರಿಹಾರ ಮಾರ್ಗವನ್ನು ಅನುಸರಿಸಿ. ಕಳೆದ 5 ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರು ದೃಷ್ಟಿ ಹಾಕುತ್ತಿದ್ದಾರೆ? ಈ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವಂತಹ ಪ್ರಮುಖವಾದ ಕಾರಣವಾಗಿರುವಂತಹ ವ್ಯಕ್ತಿಯಾಗಿದ್ದಾಳೆ. ನೀವು ನಗುತ್ತಿರೋದನ್ನ ಅವಳಿಂದ ನೋಡಲು ಆಗುತ್ತಿಲ್ಲ. ನೀವು ಯಾವುದೇ ರೀತಿಯ ಕೆಲಸದಲ್ಲೂ ಮುಂದುವರೆದು ಯಶಸ್ವಿಯಾಗುತ್ತಿರೋದನ್ನ ಕಂಡು ಅವಳಿಗೆ ಹೊಟ್ಟೆ ಕಿಚ್ಚು ಬರುತ್ತಿದೆ. ಖಂಡಿತವಾಗಿ ಅವಳು ನಿಮ್ಮ ಯಶಸ್ಸನ್ನ ಹೇಳಿಕೆಯನ್ನ ಸಹಿಸೋದಿಲ್ಲ. ನೀವು ಅವರನ್ನ ಪ್ರೀತಿ ಪಾತ್ರರು ಎಂದು ಗೌರವದಿಂದ ನೋಡಿದರೂ ಕೂಡ ಅವರು ನಿಮ್ಮ ಮೇಲೆ ಕೆಟ್ಟದಾದ ಅಸೂಯೆಯನ್ನು ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಕೈಗೂಡುತ್ತಿಲ್ಲ. ಅದರ ಹಿಂದೆ ಆ ಮಹಿಳೆಯ ತಂತ್ರ ಮಂತ್ರ, ಕಪ್ಪು ಮಾಟ ಮಂತ್ರದ ಕೆಲಸ ಕಾರ್ಯನಿರ್ವಹಿಸುತ್ತಿದೆ. ದುರಂತವೆಂದರೆ ಸ್ನೇಹಿತರೆ, ಇವಳು ನಿಮಗೆ ಅತ್ಯಂತ ಹತ್ತಿರದ ಸಂಬಂಧಿಯೇ ಆಗಿರ್ತಾಳೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರಳು ಕೂಡ ಆಗಿರಬಹುದು. ನೀವು ಅವಳನ್ನ ಮನಸ್ಪೂರ್ವತೆಯಾಗಿ ಪ್ರೀತಿಸ್ತಾ ಇದ್ದೀರಾ. ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರಳಲ್ಲ. ಖಂಡಿತವಾಗಿ ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನ ಹಾಳು ಮಾಡಲು ಸಂಚು ಹೂಡುತ್ತಿರುವಂತಹ, ನಿಮ್ಮನ್ನು ನಾಶ ಮಾಡಲು ತಂತ್ರ ಮಂತ್ರಗಳು ಮತ್ತು ಷಡ್ಯಂತರವನ್ನ ಮಾಡುತ್ತಿರುವಂತಹ ಮಹಿಳೆ ಆಗಿದ್ದಾಳೆ. ನಿಮ್ಮ ಮನೆ ಕುಟುಂಬದವರನ್ನ ಒಳಗಿನಿಂದಲೇ ಕಿತ್ತು ತಿನ್ನುತ್ತಿದ್ದಾಳೆ, ಹಾಳು ಮಾಡುತ್ತಿದ್ದಾಳೆ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಣಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಖಂಡಿತವಾಗಿ, ಏಕೆಂದರೆ ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಹೇಳಿಕೆ ಮಾತ್ರ ಮುಖ್ಯವಾಗುತ್ತೆ. ಅವಳು ತುಂಬಾ ಸ್ವಾರ್ಥಿಯಾಗಿ ಯೋಚಿಸುತ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು, ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಯೋಚನೆ ಮಾಡ್ತಾಳೆ. ನೀವು ಸ್ವಲ್ಪ ಸಂತೋಷ ಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಸಹಿಸೋದಿಲ್ಲ. ಅದನ್ನು ಹೇಗಾದರೂ ಖಾಲಿ ಮಾಡಬೇಕು ಅಂತ ಸಂಚು ರೂಪಿಸ್ತಾ ಇರ್ತಾಳೆ. ನಿಮಗೆ ಹಣ ಬರದಂತೆ ತಡೆಯಲು ಕುತಂತ್ರಗಳನ್ನು ರೂಪಿಸುತ್ತಲೇ ಇರ್ತಾಳೆ. ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಕಷ್ಟಗಳು ಈ ವರ್ಷವೂ ಅನುಭವಿಸಬಾರದು ಎನ್ನುವಂತಹ ಉದ್ದೇಶದಿಂದ ನಾನು ನಿಮಗೆ ಆ ಮಹಿಳೆ ಯಾರೆಂದು ಸ್ಪಷ್ಟವಾಗಿ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನು ಉಳಿದ 10 ತಿಂಗಳುಗಳಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕೂಡ ನಿಮ್ಮ ಜಾತಕದಲ್ಲಿ ಈಗ ಕೆಲವೊಂದಿಷ್ಟು ಗ್ರಹಗಳ ಪರಿವರ್ತನೆಯು ಅದ್ಭುತವಾದ ಶಕ್ತಿಯನ್ನು ತುಂಬುತ್ತದೆ. ಆದರೂ ಕೂಡ ಮಾರ್ಚ್ 3ರ ಒಳಗೆ ಈ ಒಂದು ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಅವರನ್ನು ದೂರ ಇರೋದು ಉತ್ತಮ. ಇಲ್ಲವಾದಲ್ಲಿ ನಾನಾ ರೀತಿಯ ಕಷ್ಟಗಳಿಗೆ ನೀವೇ ಹೆಣೆ ಮಾಡಿಕೊಟ್ಟಂತೆ ಕಾರಣವಾಗುತ್ತೆ. ಒಟ್ಟಾರೆಯಾಗಿ ಕೆಲವೊಮ್ಮೆ ನಿಮ್ಮ ಮನಸ್ಸು ನೋವಿಲ್ಲದಿದ್ದಾಗಲೂ ಕೂಡ ಕೆಲವು ವ್ಯಕ್ತಿಗಳು ಕಾರಣವಾಗಿರ್ತಾರೆ. ಕಳೆದ 5 ವರ್ಷಗಳಲ್ಲಿ ನೀವು ಅನುಭವಿಸಿದಂತಹ ನೋವುಗಳು, ಹಣದ ತೊಂದರೆ, ಆರೋಗ್ಯದ ಸಮಸ್ಯೆ, ಸಂಬಂಧಗಳ ಗೊಂದಲ ಇವೆಲ್ಲವೂ ಒಂದೇ ವ್ಯಕ್ತಿಯಿಂದ ಬಂದಿದೆ. ಖಂಡಿತವಾಗಿ ಇದನ್ನು ನೀವು ಅರ್ಥ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರವಾಗುವ ಮೂಲಕ ಆ ಹೆಣ್ಣು ನಿಮ್ಮ ಜೀವನವನ್ನು ನಾಶ ಮಾಡಲು ಬಂದಿದ್ದಾಳೆ ಎಂಬ ಭಾವನೆಯನ್ನು ದೂರ ಮಾಡುತ್ತದೆ. ಖಂಡಿತವಾಗಿ ರಾಯರನ್ನು ನಂಬಿದರೆ ಕೂಡ ಎಲ್ಲ ರೀತಿಯ ತೊಂದರೆಗಳು ಈಗ ದೂರವಾಗುತ್ತದೆ. ಏಕೆಂದರೆ ಈ ಒಂದು ಮಾರ್ಚ್ 3ನೇ ತಾರೀಕು ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಇರೋದ್ರಿಂದ ಈಗ ನಿಮ್ಮ ಗ್ರಹಗಳ ಬದಲಾವಣೆ
ಶನಿಯು ನಿಮಗೆ ಶಕ್ತಿಯನ್ನು ತುಂಬುತ್ತದೆ. ನಿಮಗೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಶುಕ್ರರ ಉಲ್ಟಾ ಚಲನೆಯು ನಿಮ್ಮ ಸಾಕಷ್ಟು ಹಣವನ್ನು ಸಂಪಾದಿಸುವಂತೆ ಮಾಡುತ್ತದೆ. ಒಳ್ಳೆಯ ಉದ್ಯೋಗ ಅವಕಾಶವನ್ನು ಸಂಪಾದಿಸಿಕೊಳ್ತೀರಾ. ಕಳೆದ ಕೆಲವು ವರ್ಷಗಳಿಂದ ಪಟ್ಟಂತಹ ಕಷ್ಟಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತದೆ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯಲ್ಲೇ ಉಳಿಸಿಕೊಳ್ಳಲು, ನೀವು ಈ ಹೆಣ್ಣಿನ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಪೂರ್ವಜರ ಪುಣ್ಯದ ಫಲ ಮತ್ತು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಖಂಡಿತವಾಗಿ ಅವಳು ನಾಶ ಮಾಡುತ್ತಿದ್ದಾಳೆ. ಆದರೆ ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವಂತಹ ಸಮಯ ಈಗ ಬಂದಿದೆ. ಇನ್ನು ಮುಂದೆ ನೀವು ಕುರುಡಾಗಿ ಕೂಡ ಆ ಮಹಿಳೆಯನ್ನು ನಂಬುವುದು ಬೇಡ. ಏಕೆಂದರೆ ಸ್ವಲ್ಪ ಕಣ್ಣು ತೆರೆದು ನೋಡಿ, ಎಲ್ಲರನ್ನ ಕುರುಡಾಗಿ ನಂಬಬೇಡಿ. ನಿಮ್ಮ ಮಕ್ಕಳ ಸಂತೋಷವನ್ನು ಕಾಣುವಂತಹ ಸಮಯ ಇದಾಗಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ನೀವು ಕಷ್ಟಪಡುತ್ತಿರುವಾಗ, ತುಂಬ ನೋವನ್ನು ಅನುಭವಿಸುತ್ತಿರುವಾಗಲೂ ಕೂಡ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಹೆಂಡತಿ ಮಕ್ಕಳು ಹಾಗೂ ನಿಮ್ಮ ತಂದೆ ತಾಯಿ ಒಂದು ಹೆಣ್ಣಿನ ಮಾಯಾಜಾಲದಿಂದಾಗಿ ನಿಮ್ಮ ಹೆಂಡತಿ ಮಕ್ಕಳು ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಕೂಡ ಸುಖ ಸಂತೋಷದಿಂದ ಜೀವನವನ್ನು ನಡೆಸುತ್ತಿರುವಾಗ ನಿಮಗೆ ಏಕೆ ಇಷ್ಟು ಕಷ್ಟ? ನೀವು ತುಂಬ ಕಷ್ಟ ಯಾಕೆ ಅನುಭವಿಸುತ್ತಿದ್ದೀರಾ? ಆದರೆ ಈಗ ಕಾಲ ಬದಲಾಗುತ್ತದೆ. ಆ ಮಾಯಾವಿ ಹೆಣ್ಣಿನ ಮುಖವಾಡ ನಿಮ್ಮ ಮುಂದೆ ಅನಾವರಣವಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಮನೆಯಲ್ಲಿ ಆಗುವಂತಹ ಕಷ್ಟ ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತದೆ. ನಿಮ್ಮ ಗಂಡ ಹೆಂಡತಿಯ ನಡುವೆ ಜಗಳಗಳು ಶುರುವಾಗುತ್ತದೆ. ನಿಮ್ಮ ತಂದೆ ತಾಯಿಯರ ಆರೋಗ್ಯ ಕೂಡ ಹದಗೆಡುತ್ತದೆ. ಅವಳ ಕಾಲ್ಗುಣದಿಂದ ಇಷ್ಟು ಅಶುಭವಾಗುತ್ತಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗುತ್ತದೆ ಎಂದರೆ, ಏಕೆಂದರೆ ಅವಳು ಖಂಡಿತವಾಗಿ ಯಾವಾಗಲೂ ಮಾಟ ಮಂತ್ರ ತಂತ್ರ ಕುತಂತ್ರದ ನಕಾರಾತ್ಮಕ ಶಕ್ತಿಗಳನ್ನೇ ಸಾಕಷ್ಟು ಮೈಮೇಲೆ ಎಳೆದುಕೊಂಡಿರ್ತಾಳೆ. ಒಟ್ಟಾರೆಯಾಗಿ ಅದೇ ರೀತಿ ನಕಾರಾತ್ಮಕವಾಗಿ ಯಾವಾಗಲೂ ಕೂಡ ಯೋಚನೆ ಮಾಡ್ತಾಳೆ. ಆದ್ದರಿಂದ ನಿಮ್ಮ ಕೆಲಸದಲ್ಲಿ ತೊಡಗಿರುವಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿ ನಿಮ್ಮ ಸಂತೋಷವನ್ನು ಕಸಿದುಕೊಳ್ತಿದ್ದಾಳೆ. ಖಂಡಿತವಾಗಿ ಕುಂಭರಾಶಿಯವರೇ, ನಿಮ್ಮ ಜೀವನ ನರಕವಾಗಿದೆ ಎಂದುಕೊಂಡರೂ ಅದು ಶಾಶ್ವತವಲ್ಲ. ಒಂದು ವ್ಯಕ್ತಿಯ ಕೆಟ್ಟ ಕಣ್ಣು ದೃಷ್ಟಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ನಿಯಂತ್ರಿಸಲಾರದು. ನಿಮ್ಮ ನಂಬಿಕೆ, ನಿಮ್ಮ ಶ್ರಮ ಮತ್ತು ನಿಮ್ಮ ಧೈರ್ಯವೇ ನಿಮ್ಮ ನಿಜವಾದ ರಕ್ಷಣೆ. ಕಷ್ಟಗಳ ಸುರಿಮಳೆ ನಿಂತ ನಂತರ ನೀವು ಇನ್ನಷ್ಟು ಬಲಿಷ್ಠರಾಗ್ತೀರಾ. ಜಾಗರೂಕತೆಯಿಂದ ಜೀವನವನ್ನು ನಡೆಸ್ತೀರಾ. ಇನ್ನು ಮುಂದಿನ ಅಧ್ಯಾಯ ನಿಮಗೆ ಅದೃಷ್ಟವನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಗುರುರಾಯರ ಸಂಪೂರ್ಣವಾದ ಅನುಗ್ರಹ ಕೂಡ ತೊಡಗಿಕೊಳ್ಳುತ್ತದೆ. ಇದರಿಂದ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅವಳ ಸುತ್ತಲೂ ನಕಾರಾತ್ಮಕತೆ ಹೆಚ್ಚಾಗಿರೋದ್ರಿಂದ, ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲೆಲ್ಲ ನಕಾರಾತ್ಮಕ ಮತ್ತು ಕೆಟ್ಟ ಶಕ್ತಿ. ಇದರಿಂದಾಗಿ ನೀವು ತಕ್ಷಣವೇ ಪರಿಹಾರವನ್ನು ಪಡೆದುಕೊಳ್ಳೋದು ಒಳ್ಳೆಯದು. ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧವನ್ನು ಇಂದಿನಿಂದಲೇ ಕಳೆದುಕೊಳ್ಳಿ. ಆದರೆ ನೀವು ಕಲಿಯುಗ ದೈವ ಸಂಪೂರ್ಣವಾಗಿ ನಂಬುವಂಥ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಿಮ್ಮ ಥರನೇ ಹಲವಾರು ರೀತಿಯ ಕಷ್ಟವನ್ನು ಪಡ್ತಿರುವಂತಹ ಕುಂಭರಾಶಿ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲು ಮರಿಬೇಡಿ. ನಿಮ್ಮಿಂದ 4 ಜನರಿಗೆ ಸಹಾಯವಾದಾಗ ಖಂಡಿತ ದೇವರ ಅನುಗ್ರಹ ನೇರವಾಗಿ ನಿಮ್ಮ ಮನೆ ಮತ್ತು ಮನಸ್ಸನ್ನು ತಲುಪಿಸುತ್ತದೆ. ಈ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನೇ ಹೇಳದಿದ್ದರೂ ಕೂಡ ಅವನ ಕಣ್ಣುಗಳು ಎಲ್ಲವನ್ನ ಹೇಳುತ್ತವೆ. ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ಒಂದು ಹೊಸ ವಸ್ತು ತಂದರೂ ಕೂಡ ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವಾಗ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ, ಅವಳೊಂದಿಗೆ ನೀವು ಹಂಚಿಕೊಳ್ಳುವಾಗ, ಹೇಳಿಕೊಂಡಾಗ ಅವಳು ಅದನ್ನು ಅಷ್ಟೊಂದು ಸಂಭ್ರಮಿಸೋದಿಲ್ಲ, ಮೌನವಾಗಿ ಇರುತ್ತಾಳೆ. ಅವಳ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಇರುತ್ತದೆ. ನೀವು ಏನೇ ಮಾಡಿದರೂ ಕೆಟ್ಟ ದೃಷ್ಟಿಯಿಂದ ಅವಳನ್ನೇ ನೋಡ್ತಾ ಇರ್ತಾಳೆ. ಆಗ ನೀವು ಅವಳು ಮಾಡುವಂತಹ ಹಾವಭಾವವನ್ನು ನೋಡಿ ಅವಳಿಂದ ಎಚ್ಚರವನ್ನು ವಹಿಸಿ. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದರೆ ಮೊದಲು ನೀವು ಅವರನ್ನು ಮಾತನಾಡಿಸುತ್ತೀರಾ. ಅವರು ನಿಮ್ಮ ಮಾತಿನ ಬಗ್ಗೆ ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಅಂಥವರ ಮೇಲೆ ನೀವು ತೀಕ್ಷ್ಣವಾಗಿ ಸ್ವಲ್ಪ ಕಣ್ಣಿಡಬೇಕು. ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ, ಅವಳು ಕಣ್ಣಿಟ್ಟು ಸೂಕ್ಷ್ಮವಾಗಿ ನೋಡಿದಂತಹ ವಸ್ತುಗಳೆಲ್ಲ ಸ್ವಲ್ಪ ದಿನದಲ್ಲಿಯೇ ಕೆಟ್ಟು ಹೋಗುತ್ತದೆ. ನೀವು ಮನೆಗೆ ಪದೇ ಪದೇ ಬಂದು ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ ಎಂದರೆ ನಿಮ್ಮ ಮನೆಯಲ್ಲಿ ಏನೋ ನಡೆಯುತ್ತಿದೆ, ಏನು ತಂದಿದ್ದಾರೆ, ಇವರು ಹೇಗೆಲ್ಲ ಜೀವನದಲ್ಲಿ ನಡೆಸುತ್ತಿದ್ದಾರೆ, ಕೆಲಸದಲ್ಲೂ ಯಶಸ್ವಿಯಾಗುತ್ತಿದ್ದಾರೆ ಎಂದು ಪದೇ ಪದೇ ಬಂದು ನೋಡುತ್ತಿರುತ್ತಾಳೆ. ಖಂಡಿತವಾಗಿ ಈಗ ನೀವು ಎಚ್ಚೆತ್ತುಕೊಳ್ಳಿ. ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸಲು ಮುಂದಾಗುತ್ತಾಳೆ. ಒಟ್ಟಾರೆಯಾಗಿ ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎಂದು ಕಾಣಿಸುತ್ತಿದೆ ಎಂದಾಗ ಅವಳು ಒಳಗೊಳಗೆ ತುಂಬ ಸಂತೋಷ ಪಡುತ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕವಾಡುತ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ
ಪದೇ ಪದೇ ಬರುವಂತಹ ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ತಲೆ ಹಾಕುವಂತಹ ಮಹಿಳೆಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು, ಹುಷಾರಾಗಿರಬೇಕು. ಈ ಒಂದು ವಿಡಿಯೋ ನಿಮ್ಮನ್ನು ಖಂಡಿತವಾಗಿ ತೊಂದರೆಯಿಂದ ಪಾರಾಗುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ಏಕೆಂದರೆ ಆ ಒಬ್ಬ ಮಹಿಳೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಅಪವಾದಗಳನ್ನು ಹೊರಿಸಬಹುದು, ನಿಮ್ಮನ್ನು ತೊಂದರೆಗೆ ಈಡು ಮಾಡಬಹುದು, ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾಳೆ, ನಿಮ್ಮ ಬಗ್ಗೆ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಇರ್ತಾಳೆ. ಕೊನೆವರೆಗೂ ಕೂಡ ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವಳು ಬಿಡೋದಿಲ್ಲ. ಇದನ್ನು ನೀವು ಶ್ರಮಪಟ್ಟು ಮಾಡಿರುವಂತಹ ಪ್ರತಿಯೊಂದು ಕೆಲಸದ ಮೇಲೆ ಅವಳ ಪ್ರತಿಯೊಂದು ದೃಷ್ಟಿಯು ನಿಮ್ಮನ್ನು ನಕಾರಾತ್ಮಕವಾದ ಕಷ್ಟದ ಕಡೆಗೆ ತಳ್ಳುವಂತಹ ಒಂದು ತೊಂದರೆಯನ್ನು ಕೊಡುವಂತಹ ನಿಮ್ಮ ಜೀವನವನ್ನು ನಾಶ ಮಾಡುವಂತಹ ತಂತ್ರದ ಪ್ರಯೋಗವಾಗಿರುತ್ತೆ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂದರೆ ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಗೆ ಬಂದು ಎತ್ತಿಕೊಳ್ಳೋಕೆ ಮುದ್ದಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂದರೆ ನೀವು ಆಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡಿಸಲು ಅವಳು ಸಾಕಷ್ಟು ಪ್ರಯೋಗವನ್ನು ಮಾಡ್ತಿರ್ತಾಳೆ. ಆಗ ನೀವು ತುಂಬ ಎಚ್ಚರಿಕೆಯಿಂದ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಮಕ್ಕಳನ್ನು ಜೋಪಾನವಾಗಿ ನೋಡ್ಕೊಳ್ಬೇಕು. ಈ ಒಂದು ಸಮಯ ಅಂತ ಅಂದರೆ ಈ ಒಂದು ಮಾರ್ಚ್ 3ನೇ ತಾರೀಕು ಶಕ್ತಿಯುತವಾಗಿರುವ ಹುಣ್ಣಿಮೆ ಇರೋದ್ರಿಂದ ಮತ್ತು ಚಂದ್ರಗ್ರಹಣ ಕೂಡ ಬಂದಿರೋದ್ರಿಂದ ಮಕ್ಕಳನ್ನು ಜಾಗರೂಕತೆಯಾಗಿ ನೋಡ್ಕೊಳ್ಬೇಕು. ಸಣ್ಣ ತಪ್ಪು ಕೂಡ ಮಕ್ಕಳ ಜೀವಕ್ಕೆ ಹಾನಿ ಆಗುವಂತಹ ಸಂದರ್ಭ ಇದೆ. ಆ ಮಹಿಳೆಯ ಬಳಿ ಅಪಾರವಾದ ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮ ಮಗು ಅವಳ ಮಡಿಲಿಗೆ ಹೋಗುತ್ತಿದ್ದಂತೆ ಅಸ್ವಸ್ಥರಾಗಲು ಶುರುವಾಗುತ್ತದೆ. ಇವೆಲ್ಲವೂ ಕೂಡ ನೀವು ಆ ಮಹಿಳೆಯನ್ನು ಗುರುತಿಸುವಂತಹ ಸೂಚನೆಗಳಾಗಿರುತ್ತೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಲಿ, ಏಕೆಂದರೆ ನಿಮಗೆ ಬೇಕಾದ ಮುಖ್ಯವಾದ ವಸ್ತುವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿಸುವಂತಹ ಸಾಧ್ಯತೆ ಇದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ನಿಮಗೆ ಬೇಕಾದಂತಹ ವಸ್ತುಗಳು ಇದ್ದಕ್ಕಿದ್ದಂತೆ ಮಾಯವಾಗುತ್ತಿರುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಕೂಡ ಸ್ವಲ್ಪ ತೊಂದರೆಗಳು ಶುರುವಾಗುತ್ತದೆ. ನೀವು ಈಗಾಗಲೇ ತಿಳಿದುಕೊಳ್ಳಬೇಕು, ಯಾರೋ ನಿಮ್ಮ ಮನೆಗೆ ಬೇಕಾದವರು ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರ ಪ್ರಯೋಗವನ್ನು ಮಾಡಿಸಿದ್ದಾರೆ ಎಂದು. ನಿಮ್ಮ ಮನೆಯಲ್ಲಿನ ಹಿರಿಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ. ಈಗ ನೀವು ಆಸ್ಪತ್ರೆಗೆ ತೋರಿಸಿದರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಕಂಡುಬರುತ್ತದೆ. ಆಗ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮೇಲೆ ಯಾರೋ ಮಾಟ ಮಂತ್ರ ಪ್ರಯೋಗ ಮಾಡಿಸಿದ್ದಾರೆ ಎಂದು. ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜಗಳ, ವಿಚಿತ್ರವಾದ ಮನಸ್ತಾಪ, ಯಾವುದೋ ರೀತಿಯ ನಕಾರಾತ್ಮಕ ವಸ್ತುಗಳು ಹಾಗೂ ನಿಮ್ಮ ಮನೆಯ ಸುತ್ತಮುತ್ತಲು ವಿಚಿತ್ರವಾದ ವಸ್ತುಗಳು ಸಿಗುತ್ತವೆ. ಆಗ ನೀವು ನಿಮ್ಮ ಮನೆಯ ಜ್ಯೋತಿಷಿಗಳನ್ನು ಕೇಳಿದಾಗ ಅವರ ಕಡೆಯಿಂದ ಕೂಡ ಆ ಹೆಣ್ಣಿನ ಹೆಸರು ಅಥವಾ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಬರಬಹುದು. ಏಕೆಂದರೆ ಅವರು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರ್ತಾರೆ. ಖಂಡಿತವಾಗಿ ಅವರು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರ್ತಾರೆ. ಕುಂಭ ರಾಶಿಯವರು ಕಳೆದ 5 ವರ್ಷಗಳಿಂದ ಕಷ್ಟ, ತೊಂದರೆ, ಅವಮಾನ, ಕಣ್ಣೀರು, ಸಾಲಬಾಧೆ ಈ ಎಲ್ಲವೂ ಒಂದೇ ಮಹಿಳೆ ಕಾರಣದಿಂದ ನೀವು ಬಾಧಿಸುತ್ತಿರುವಂತಹ ತೊಂದರೆಗಳಾಗಿದೆ. ಮೊದಲಿಗೆ ಮನಸ್ಸನ್ನು ಶಾಂತಗೊಳಿಸಬೇಕು. ಕುಂಭ ರಾಶಿಯ ಅಧಿಪತಿ ಶನಿ ಗ್ರಹ ಆಗಿರೋದ್ರಿಂದ ಶನಿ ಗ್ರಹವು ಜೀವನದಲ್ಲಿ ವಿಳಂಬ ಪರೀಕ್ಷೆ ಕರ್ಮಫಲವನ್ನು ಕೊಡುತ್ತದೆ. ಆದರೂ ಕೂಡ ಒಬ್ಬ ಮಹಿಳೆಯ ಕೆಟ್ಟ ದೃಷ್ಟಿ ಮಾತ್ರದಿಂದ ಎಲ್ಲವೂ ಕೂಡ ನಿಶ್ಚಯವಾಗಿರುತ್ತದೆ. ಹೌದು, ನಿಮ್ಮ ಮೇಲೆ ಅಸೂಯೆ ಪಡುವಂತಹ, ನಿಮ್ಮ ಪ್ರಗತಿಗೆ ಅಡ್ಡುಗಾಲು ಹಾಕಲು ಪ್ರಯತ್ನಿಸುತ್ತಿರುವಂತಹ, ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಆಡಿ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡುತ್ತಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಿಮ್ಮ ಅತಿಯಾದ ಹತ್ತಿರದ ಸಂಬಂಧಿಯೇ ಆಗಿರ್ತಾರೆ. ಒಟ್ಟಾರೆಯಾಗಿ ನೀವು ಈಗ ಆ ಮಹಿಳೆ ಹೆಸರನ್ನು ಹೇಳುತ್ತೇವೆ. ಆ ಮಹಿಳೆ ಹೆಸರು ಇಂಗ್ಲಿಷ್ ಅಕ್ಷರದ ಆರ್ ಅಥವಾ ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಅಥವಾ ಎಂ ಹಿಂದ ಪಿ ಹಿಂದ ಮುಕ್ತಾಯವಾಗುತ್ತದೆ. ಇವಳು ಬಂದ ನಂತರ ನಿಮ್ಮ ಮನೆಯಲ್ಲಿ ಆ ಮಹಿಳೆ ಹೆಸರು ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅವಳು ಮಾಡುವಂತಹ ತೊಂದರೆಗಳು ನಿಮಗೆ ಅಷ್ಟಿಷ್ಟಲ್ಲ. ಅವಳಿಗೆ ಅವಮಾನ ಮಾಡುವಂತಹ ಉದ್ದೇಶ ನಿಮಗೆ ಇರೋದಿಲ್ಲ. ಆದರೂ ಕೂಡ ಅವಳು ಬಂದು ನಿಮ್ಮ ಜೀವನವನ್ನು ನಾಶ ಮಾಡ್ತಿದ್ದಾಳೆ. ಈಗ ನೀಡಿದ ಸೂಚನೆಯ ಮುಖಾಂತರ ನಿಮಗೆ ಆ ಮಹಿಳೆ ಯಾರು ಹಾಗೂ ಅವಳ ಹೆಸರು ಏನು ಎನ್ನುವುದು ಗೊತ್ತಾಗಿರುತ್ತದೆ. ಅವಳು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು, ನಿಮ್ಮ ಸುತ್ತಮುತ್ತಲು ವಾಸಿಸುವಂತಹ ನಿಮ್ಮ ನೆರೆಹೊರೆಯರು ಆಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರು ಆಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರದ ದಿನ ಉಪ್ಪು ಮತ್ತು ಸಾಸಿವೆ, ಒಣಮೆಣಸಿಕಾಯಿಯಿಂದ ದೃಷ್ಟಿಯನ್ನು ತೆಗೆದುಕೊಳ್ಬೇಕು. ಮನೆಯಲ್ಲಿ ಧೂಪ, ದೀಪ, ಸಾಂಬ್ರಾಣಿಯ ಹೊಗೆಯನ್ನು ಸಿಂಪಡಿಸಬೇಕು. ನಿಮ್ಮ ತಲೆಯ ಮೇಲೆ 7 ಬಾರಿ ಸುತ್ತಿಸಿದಂತಹ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ 3 ಕೂಡುವಂತಹ ರಸ್ತೆಯಲ್ಲಿ ಎಡಗಾಲಿನಿಂದ ತುಳಿದು ಬರಬೇಕು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಬೇಕು. ಮನೆಯನ್ನು ಸ್ವಚ್ಛಗೊಳಿಸುವಾಗ ಉಪ್ಪನ್ನು ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಬೂದುಗುಂಬಳಕಾಯಿಯನ್ನು ಕಟ್ಟಬೇಕು. ಖಂಡಿತವಾಗಿ ನೀವು ಶುಕ್ರವಾರ ಹಾಗೂ ಮಂಗಳವಾರದ ದಿನದಂದು ದುರ್ಗಾದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಓಂ ದುಂ ದುರ್ಗಾಯ ನಮಃ ಮಂತ್ರವನ್ನು ಜಪಿಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ಇದರಿಂದ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತದೆ. ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಕೂಡ ಅದ್ಭುತವಾಗಿ ಮುಂದುವರಿಯುತ್ತದೆ. ನಾವು ಹೇಳುತ್ತಿರುವಂತಹ ಎಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸುತ್ತಿದ್ದರೆ ಖಂಡಿತವಾಗಿ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ.
ಒಟ್ಟಾರೆಯಾಗಿ ಹನುಮಾನ್ ಚಾಲಿಸನ್ನ ಪಠಿಸಬೇಕು. ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಪ್ರತಿ ಶನಿವಾರದ ದಿನ ನೀವು ಶನಿದೇವರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಖಂಡಿತವಾಗಿ ಯಾವುದೇ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ, ಮಾಟ ಮಂತ್ರಗಳು ನಿಮಗೆ ತೊಂದರೆ ಕೊಡೋದಿಲ್ಲ. ಗುರುವಾರದ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಯಶಸ್ಸು, ಏಳಿಗೆ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆ ಕೂಡ ನಿಮ್ಮ ಮನಸ್ಸನ್ನು ಸ್ಥಿರತೆಯಿಂದ ಇಟ್ಕೊಳ್ಬೇಕು. ಸ್ಥಿರ ಮನಸ್ಸು ಸರಿಯಾದ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ. ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು, ತಂತ್ರಗಳು, ವಿಶೇಷವಾಗಿ ತಂತ್ರಜ್ಞಾನದ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ಅದ್ಭುತವಾಗಿ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ಕಂಡುಕೊಳ್ತೀರಾ. ಒಂದೇ ಆದಾಯದ ಮೇಲೆ ನಿಲ್ಲದೆ ಸೈಡ್ ಇನ್ಕಮ್ ಅನ್ನು ಯೋಚಿಸಿ. ಶುಕ್ರವಾರ ಮನೆಯನ್ನು ಸ್ವಚ್ಛವಾಗಿರಿಸಿ. ದೀಪ ಹಚ್ಚಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಸಂಪತ್ತು ಬರಲು ಮನಸ್ಸಿನಲ್ಲಿ ವಿಶೇಷವಾಗಿ ನೀವು ನಂಬಿಕೆಯನ್ನು ಇಟ್ಕೊಳ್ಬೇಕು. ಆ ಒಬ್ಬ ಮಹಿಳೆಯನ್ನು ನೀವು ದೂರ ಇರಿಸಬೇಕು. ಆ ಮಹಿಳೆ ಬರುವಾಗ ನೀವು ಎಚ್ಚರಿಕೆಯಿಂದ ಇರಬೇಕು. ಅವರೊಂದಿಗೆ ಇರುವಂತಹ ಎಲ್ಲ ರೀತಿಯ ಕಮಿಟ್ಮೆಂಟ್ ಮತ್ತು ಅಟ್ಯಾಚ್ಮೆಂಟನ್ನು ದೂರ ಇರಿಸಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ನಕಾರಾತ್ಮಕವಾಗಿ ವರ್ತಿಸುತ್ತಿದ್ದಾಳೆ, ನಿಮ್ಮ ಮನೆಯನ್ನು, ನೆಮ್ಮದಿಯನ್ನು ಕದಡುತ್ತಿದ್ದಾಳೆ ಎಂದು ನೀವು ಅಂದುಕೊಂಡರೆ ಅವಳು ಕೆಟ್ಟವಳು ಎಂದು ಯೋಚಿಸೋದಕ್ಕಿಂತ ನಿಮ್ಮ ಸುರಕ್ಷೆ ಮತ್ತು ನಿಮ್ಮ ಗಡಿ ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದೇ ಮುಖ್ಯವಾಗಿರುತ್ತೆ. ವೈಯಕ್ತಿಕ ವಿಚಾರಗಳು, ಹಣಕಾಸು, ಕುಟುಂಬದ ಒಳಗಿನ ವಿಚಾರಗಳನ್ನು ಹಂಚಿಕೊಳ್ಬೇಡಿ. ಮಾತನಾಡುವ ಸಮಯ ಮತ್ತು ರೀತಿಯನ್ನು ಮಿತಿಗೊಳಿಸಿ. ಅಗತ್ಯವಿಲ್ಲದ ಸಂಪರ್ಕವನ್ನು ಕಡಿಮೆ ಮಾಡಿ. ಫೋನ್, ಮೆಸೇಜ್, ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಸ್ಟೇಟಸ್ ಅಥವಾ ಯಾವುದೇ ರೀತಿಯ ವಿಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅವರನ್ನು ಕಟ್ ಮಾಡೋದು ತುಂಬ ಉತ್ತಮ. ಸಾಧ್ಯವಾದರೆ ಕೋಪವಿಲ್ಲದೆ ಸ್ಪಷ್ಟವಾಗಿ ಹೇಳಿ, ನನ್ನ ಬಗ್ಗೆ ಈ ರೀತಿಯ ಮಾತುಗಳು ಹಸ್ತಕ್ಷೇಪ ನನಗೆ ಇಷ್ಟವಿಲ್ಲ ಎಂದು. ದಯವಿಟ್ಟು ಅವರನ್ನು ಒಳಗೆ ಬರಲು ಬಿಡಬೇಡಿ. ನಿಮ್ಮ ಮನೆ, ನಿಮ್ಮ ಸಂಸಾರ ನಿಮ್ಮ ಮುಖ್ಯ ಪ್ರಿಯಾರಿಟಿ ಆಗಿರುತ್ತೆ. ಬೆದರಿಕೆ, ಅವಮಾನ, ಹಣಕಾಸಿನ ಮೋಸ ಇದ್ದರೆ ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಕುಗ್ಗುವಂತಹ ಸಾಧ್ಯತೆ ಇರುತ್ತೆ. ಖಂಡಿತ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಇರೋದ್ರಿಂದ ಆ ವ್ಯಕ್ತಿಯ ನಕಾರಾತ್ಮಕ ಅಂಶಗಳು ನಿಮ್ಮ ಮನೆ ಒಳಗೆ ಬರದೇ ಇರೋ ರೀತಿ ತಡೆಯೋದು ಉತ್ತಮ. ನಕಾರಾತ್ಮಕ ವ್ಯಕ್ತಿಯಿಂದ ದೂರವಾಗಲು ನೀವು ಈ ಒಂದು ವಿಶೇಷವಾದ ಒಂದು ತಂತ್ರವನ್ನು ರೂಪಿಸಿಕೊಳ್ಬೇಕು. ಪ್ರತಿದಿನ 10 ರಿಂದ 15 ನಿಮಿಷ ಧ್ಯಾನ ಮಾಡಿ. ಶಾಂತಿಯುತವಾಗಿ ದೃಢವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಗಮನವನ್ನು ನಿಮ್ಮ ಗುರಿಗಳ ಕಡೆಗೆ ತಿರುಗಿಸಿ. ಕುಂಭರಾಶಿಯ ಅಧಿಪತಿ ಶನಿ ಎಂದು ಹೇಳಲಾಗುತ್ತದೆ. ಶನಿ ದೇವನಿಗೆ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಿ ಮನಸ್ಸಿಗೆ ಧೈರ್ಯ ತುಂಬುತ್ತದೆ. ನಿಮ್ಮ ಜೀವನದ ಪ್ರಾಯೋಗಿಕ ಕರ್ಮಗಳ ಬಗ್ಗೆ ಯೋಚನೆ ಮಾಡೋದು ಉತ್ತಮ. ಅವಳು ದೂರವಾಗಬೇಕು ಅಂದರೆ ಕೆಲವೊಮ್ಮೆ ನೀವು ದೂರವಾಗುವುದು ಸಾಕು. ಪ್ರತಿಕ್ರಿಯೆ ಕಡಿಮೆ ಮಾಡಿದರೆ, ಆಸಕ್ತಿ ತೋರಿಸದೇ ಇದ್ದರೆ ಬಹಳಷ್ಟು ನಕಾರಾತ್ಮಕ ವ್ಯಕ್ತಿಗಳು ಸ್ವಂತವೇ ದೂರವಾಗ್ತಾರೆ. ಮುಖ್ಯವಾಗಿ ಯಾರನ್ನಾದರೂ ಈ ಸಮಯದಲ್ಲಿ ಬೇಡ ಮತ್ತು ನಿಮ್ಮನ್ನು ದುರ್ಬಲರಾಗಿ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಗಡಿಗಳು, ನಿಮ್ಮ ಶಾಂತಿ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ರಕ್ಷಣೆ ಆಗಿರುತ್ತೆ. ಈ ಸಮಯ ದೇವರನ್ನ ನಂಬಿ ನಿಮ್ಮ ಕೆಲಸವನ್ನು ಸರಾಗವಾಗಿ ಸಾಗಿಸುವಂತಹ ಮನಸ್ಸಿನ ಇಚ್ಛೆಯನ್ನು ಹೊಂದಿದರೆ ಖಂಡಿತವಾಗಿ ಎಲ್ಲ ರೀತಿಯ ಕಷ್ಟಗಳು, ನಕಾರಾತ್ಮಕ ವ್ಯಕ್ತಿಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಹೊಂದಬಹುದು. ಈ ಸಮಯದಲ್ಲಿ ನೀಲಿ ಆಕಾಶದ ತುದಿಯಲ್ಲಿ ಕನಸಿನ ಹಕ್ಕಿ ಹಾರಿದಂತೆ ಮನಸ್ಸು ದೂರದ ದಾರಿಗೆ ಸಾಗಿದ ಕಡೆ ಕಾಲದ ಹೊಳೆ ಹರಿದು ಹೋದರೂ ಕೂಡ ಆಸೆಯ ದೀಪವು ಕತ್ತಲೆಯ ನಡುವೆ ನಿತ್ಯವಾಗಿ ಬೆಳಗುತ್ತದೆ. ಕಷ್ಟದ ಕಲ್ಲುಗಳನ್ನು ದಾಟಿದ ಪಾದಗಳಿಗೆ ಯಶಸ್ಸಿನ ಹೂಗಳು ಸುಗಂಧವಾಗಿ ಹರಳುತ್ತವೆ. ನಂಬಿಕೆಯ ನೆರಳಿನಲ್ಲಿ ನಿಂತ ಆತ್ಮವಿಶ್ವಾಸವೇ ಜೀವನದ ಸತ್ಯ, ವಿಜಯದ ಬೆಳಕಾಗುತ್ತದೆ. ಈ ಒಂದು ಮಾತನ್ನು ಸತ್ಯವಾಗಿ ನೆನಪಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಅನಗತ್ಯವಾದ ವಸ್ತುಗಳು, ಅನಗತ್ಯವಾದ ವ್ಯಕ್ತಿಗಳಿಂದ ಆದಷ್ಟು ದೂರವಾಗ್ತಾ ಹೋಗಿ. ನಿಮ್ಮ ಮನೆಗೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.